ಜೀವಿತ ಕಾಲವೆಲ್ಲ ನನ್ನನ್ನು ಸುಕ್ಷೇಮವಾಗಿ ಕಾಪಾಡಿ ನಡೆಸೋದಕ್ಕೆ ನನ್ನ ದೇವರು ಸಮರ್ಥನಾಗಿರುವ ದೇವರು. ಹಲ್ಲೆಲೂಯಾ. ದೇವರನ್ನ ನಮಗೆ ಈ ರೀತಿಯಾಗಿ ಸತ್ಯದಲ್ಲಿ ಹೇಳಿದ ಜೀವಿಸಿದ ಅನುಭವವುಳ್ಳ ದೀನನಾಗಿದ್ದವನು, ಸಾಧಾರಣವಾಗಿರುವ ವ್ಯಕ್ತಿಯಾಗಿದ್ದವನು, ಜನರನ್ನು ಆಳುವುದಕ್ಕೆ, ಜನರಕ್ಕೆ ನಾಯಕನಾಗಿ, ರಾಜನಾಗಿ ದೇವರಿಂದ ಎಬ್ಬಿಸಲ್ಪಟ್ಟು ಅಥವಾ ಆಶೀರ್ವದಿಸಲ್ಪಟ್ಟು ಉನ್ನತ ಸ್ಥಿತಿಗೆ ಬಂದ ಮನುಷ್ಯನು ಹೇಳುವಂತ ಅದ್ಭುತವಾಗಿರುವ ಸಾಕ್ಷಿ ಇದು. ಈ ತುಂಬಾ ಸಮಯಗಳಲ್ಲಿ ಹೇಳುವುದು ಈಸಿ, ಆದರೆ ಹಾಗೆ ಜೀವನ ಮಾಡೋದು ತುಂಬಾ ಕಷ್ಟ ಎಂಬುದಾಗಿ ಎಲ್ಲರೂ ಹೇಳ್ತಾರೆ. ಆದರೆ ದಾವಿದನು ಹೇಳಲ್ಲ. ಹಲ್ಲೆಲೂಯಾ. ನೀವು ಕೂಡ ನಾ ದೇವರಲ್ಲಿ ಆತನ ಸುರಕ್ಷಿತವಾಗಿರುವಂತ, ಯಾವಾಗಲೂ ನನ್ನನ್ನು ಕಾಯುವಾತನಾಗಿದ್ದಾನೆ ಎಂಬುದಾಗಿ ನಾವು ಆತನಲ್ಲಿ ಇರುವ ಜೀವನ ಇದೆಯಲ್ಲ, ಅದು ತುಂಬಾ ಶ್ರೇಷ್ಠ. We must know the highest protection for our life is the only one God whom we believe. ನಾವು ಯಾರನ್ನು ನಂಬಿದ್ದೀವೋ ಆತನೊಬ್ಬರೇ ಅದಕ್ಕೆ ಶಕ್ತಿ. ಹಲ್ಲೆಲೂಯಾ. ಕರಗಳು ಎತ್ಕೊಂಡು ಹಲ್ಲೆಲೂಯಾ. ಯಾಕಂತಂದ್ರೆ ಇಂಥ ಒಂದು ದೇವರು ನಮಗಿದ್ದಾರೆ. ಇದನ್ನು ಕುರಿತು ಈ ದಿನವೂ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಯಾರಿಗೆ ದೇವರು ಎಲ್ಲಾ ವಿಷಯಗಳಲ್ಲಿ ಕಾಯುವವನಾಗಿದ್ದು ಅವರಿಗೆ ಬೇಕಾಗಿರುವುದನ್ನ ಮಾಡುವ ದೇವರು. ಇದನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡ್ರೆ ನಾವು ಖಂಡಿತವಾಗಿ ನಮ್ಮ ದೇವರಲ್ಲಿ ಆತ ನಮಗೆ ಕಾಯುವ ದೇವರಾಗಿದ್ದಾರೆ ಎಂಬುದಾಗಿ ಈ ಓಟವನ್ನು ಓಡಿ ಈ ವಿಶ್ವಾಸವನ್ನ ಕಡೆಕಂಡು ನಿತ್ಯ ಜೀವನ ಪಡೆದಕ್ಕೆ ರೆಡಿ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಮೊದಲಾಗಿ ದೇವರು ಯಾರ ಜೊತೆಯಲ್ಲಿ, ಅವರ ಜೊತೆಯಲ್ಲೇ ಇದ್ದುಕೊಂಡು ಅವರನ್ನು ಕಾಪಾಡ್ತಾರೆ. ಯಾರೊಂದಿಗೆ ಆತನು ಅವರಿಗೆ ಬೇಕಾಗಿರುವ ಎಲ್ಲಾ ಸಲಹೆಗಳನ್ನು ಮಾಡುತ್ತಾ ಅವ್ರ ಜೊತೆಗೆ ಕಾಯುವ ದೇವರಾಗಿದ್ದಾರೆ ಎಂಬ ಪ್ರಶ್ನೆಯನ್ನ ನಾವು ಮೊದಲಾಗಿ ಅರಿತರೆ ತುಂಬಾ ಒಳ್ಳೆಯದು. ಮೊದಲಾಗಿ ಲೋಕವೆಲ್ಲ ದಾರಿ ತಪ್ಪಿ ಅವರನ್ನು ಅವರು ಕೆಡಿಸಿಕೊಂಡು ಅವರ ಜೀವನದಲ್ಲಿ ದೇವರಿಗೆ ಭಯಭಕ್ತಿ ಇಲ್ಲದವರಾಗಿ ನಡೆಯುವಾಗ ದೇವರ ಕೋಪ ಭೂಮಿ ಮೇಲೆ ಬರುತ್ತೆ. ಅವ ದೇವರು ತನ್ನ ಮನಸ್ಸಲ್ಲಿ ಹೇಳ್ತಾರೆ, ಈ ಮನುಷ್ಯನ ಸೃಷ್ಟಿ ಮಾಡಿದ್ದು ನನಗೆ ಮನಸ್ಸು ನೋವಾಗ್ಬಿಟ್ಟಿದೆ. ಏನ್ ಹೇಳ್ತಾರೆ? ಮನುಷ್ಯನನ್ನ ನಾನು ಸೃಷ್ಟಿ ಮಾಡೋದಲ್ಲ, ನನ್ನ ಹಾಗೆ ನನ್ನ ಸ್ವರೂಪದಲ್ಲಿ, ಇದರಲ್ಲಿ ಅವರಿಗೆ ನನಗೆ ಕೊಟ್ಟಿರೋ ಫಲ ಏನು ಗೊತ್ತಾ? ನನಗೆ ಮನಸ್ಸು ನೋವು. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಹಾಗಾದ್ರೆ ನಾವು ದೇವರ ಹೃದಯವನ್ನು ನೋಯಿಸಂತ ನಡಿಬೇಕು. ಹಲ್ಲೆಲೂಯಾ. ಹೇಗೆ ನಡಿಬೇಕು? ನನ್ನನ್ನ ಸೃಷ್ಟಿ ಮಾಡಿದ ದೇವರಿಗೆ ನಾನು ಮನಸ್ಸು ನೋಯಿಸಬಾರದು. ಯಾರ ಮನಸ್ಸನ್ನು ತೀರ್ಮಾನ ಇದೆಯೋ ಅವರ ಜೊತೆ ದೇವರಿರ್ತಾರೆ. ಅಂತ ಮನಸ್ಸಿರುವವರು ದೇವರ ಜೊತೆ ನಡೀತಾರೆ. ಯಾರ ಜೊತೆ ನಡೀತಾರೆ? ಈ ಅನುಭವ, ವಿಶ್ವಾಸ, ಭಕ್ತಿ ನಾವು ದೇವರ ಮಕ್ಕಳಿಂದ ಜನರಲ್ಲಿ ಇದೆಯಾ ಎಂಬುದಾಗಿ ಅವರನ್ನೇ ಅವರು ಪರಿಶೀಲನೆ ಮಾಡಿದ್ರೆ 100ರಲ್ಲಿ 99.99 ಇಲ್ಲ. ಅದೇನು 0.01 ಅಂತ ಹೇಳಿದ್ರೆ
ಅದ್ರ ಅರ್ಥ ಏನು ಗೊತ್ತಾ? ಅದು ಕೂಡ ಕೆಲಸ ಸಿಗಲ್ಲ. ಯಾಕಂದ್ರೆ ನಾವು ತುಂಬಾ ಸಮಯದಲ್ಲಿ ನನ್ನ ಮಕ್ಕಳಿಗೆ ಬೇಸರ ಆಗಬಾರ್ದಂತೆ ಮಾಡೋದು ತುಂಬಾ ಪಾಪಗಳಿದೆ. ನನ್ನ ಗಂಡನಿಗೆ ಬೇಸರ ಆಗಬಾರ್ದು ಮಾಡೋ ಪಾಪ ತುಂಬಾ ಇದೆ. ನನ್ನ ಹೆಂಡತಿಗೆ ಇಷ್ಟ ಇಲ್ಲದೆ ಮಾಡಬಾರ್ದು ಎಂಬುದಕ್ಕೋಸ್ಕರವಾಗಿ ಮಾಡೋ ಪಾಪ ತುಂಬಾ ಇದೆ. ಅತ್ತಕ್ಕೆ ಇಷ್ಟ ಇಲ್ಲದಿರುವುದನ್ನ ಸೊಸೆ ಮಾಡುವ ಪಾಪ ತುಂಬಾ ಇದೆ. ಸೊಸೆಗೆ ಇಷ್ಟ ಇಲ್ಲದಿರುವುದನ್ನ ಅತ್ತೆ ಮಾಡುವ ಪಾಪ ತುಂಬಾ ಇದೆ. ಇದೆಯಾ? ಅವರೇ ಸೇರ್ಕೊಂಡು ನಡೆಯೋದು ಎಷ್ಟಿದಮ್ಮ? ನೀವು ಕುತ್ಕೊಂಡು ಲೆಕ್ಕ ಹಾಕಿ ಪ್ರತಿದಿನ. ಈಗ ದೇವ್ರ ಮಾತ್ರ ಏನ್ ಮಾಡ್ಬೇಕು? ದೇವ್ರ ಏನ್ ಮಾಡ್ಬೇಕು? ದೇವ್ರ ನಮ್ಗೆ ಬಿಟ್ಟು ದೂರ ಹೋಗ್ಬಾರ್ದು, ನಮ್ಮನ್ನು ಕೈ ಬಿಡಬಾರ್ದು. ನಮ್ಮ ಬಲಗಿಂತಲೇ ಬಲ ಆಗ್ಬೇಕು. ನಾವು ಏಕಾಂಕ ಆಗಿದ್ದ ನಮ್ಮನ್ನು ಬಂದು ಸಂತೈಸಬೇಕು. ಇಷ್ಟೆಲ್ಲ ಅವ್ರು ಮಾಡಬೇಕು. ನಾವು ಮಾತ್ರ ತುಂಬಾ ಜನರು ಹೇಳಿ ಗೊತ್ತಾ, ಅನುಭವ ಜೀವನ ಹೇಳಿ ಗೊತ್ತಾ, ನನಗೆ ಇಷ್ಟ ಇಲ್ಲ, ಆದ್ರೆ ಅವ್ರ ಮನಸ್ಸು ಬೇಸರ ಆಗ್ಬಾರ್ದಂತಿಲ್ಲ ಅಷ್ಟೇ, ಬೇರೆ. ಆದರೆ ಸಭೆಯಾಗಿ ಸಭೆಯಲ್ಲಿರುವ ದೇವ ಜನರನ್ನ ತನ್ನ ಸ್ವಂತ ರಕ್ತವನ್ನ ಕ್ರಯಕ್ಕೆ ಕೊಂಡು ಅದನ್ನ ದೇವರೇ ಅದಕ್ಕೆ ಕ್ರಯ ಕೊಟ್ಟು ಅವರೇ ತಗೊಂಬಂದು ದೇವರ ಸಭೆಲಿಟ್ರೆ ನಾವು ಇನ್ನು ಯಾರಿಗೆ ಇಷ್ಟವಾಗಿರೋದು ಮಾಡ್ತೀವಿ, ಮನುಷ್ಯರಿಗೆ ಇಷ್ಟವಾಗಿರೋದು ಮಾಡ್ತೀವಿ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಿನ್ನ ಕಾಯುವ ದೇವರು. ನಾನು ನಿಮ್ಮನ್ನು ಕಾಯ್ಬೇಕಂದ್ರೆ ನಾನು ಹೆಂಗೆ ಕಾಯ್ತು ಗೊತ್ತಾ? ಇಸ್ರಾಯೇಲನ್ನು ಕಾಯುವಾತನು ನಿದ್ರಿಸ 121ನೇ ಕೀರ್ತನೆಯಲ್ಲಿ ಇಸ್ರಾಯೇಲನ್ನು ಕಾಯುವಾತನು. ಇದರ ಅರ್ಥ ಏನು ಗೊತ್ತಾ? ದೇವ್ರು ನಿದ್ದೆ ಮಾಡೋ ದೇವರಲ್ಲ ನಮ್ಮ ದೇವರು. ಇಂಥ ದೇವರನ್ನ ನಮಗೆ ದೇವರು ರಕ್ಷಕನು ಒಡೆಯನಾಗಿರುವ ದೇವರಾಗಿ ನಾವು ಇಟ್ಟುಕೊಂಡು ನಮಗೆ ನಿದ್ದೆ ಮಾಡೋಕ್ಕೆ ಸಮಯ ನಾವು ಯಾವತ್ತೂ ನಷ್ಟಪಡಿಸ್ಕೊಳ್ಳ. ಇದ್ರೆ ಯಾರಾದ್ರು ಸೊಸೆ ರಾತ್ರಿ ಹೇಳ್ಬಾರ್ದು ನಿದ್ದೆ ಮಾಡಲಿಲ್ಲ ಅಂತ ಇಟ್ಕೋ, ಬೆಳಗ್ಗೆ ಎದ್ದ ಮೇಲೆ ಅತ್ತೆ ಏನ್ ಮಾಡ್ತಾಳೆ? ಅವ್ರಿಗೆ ಏನೋ ಗೊತ್ತಿಲ್ಲ, ರಾತ್ರಿ ಎಲ್ಲ ಹುಷಾರಿಲ್ಲ, ನಿದ್ದೆಲ್ಲ ಮಾಡಿಲ್ಲ, ಬಿಡು ನಾನೇ ಮಾಡ್ತೀನಿ ಹೇಳ್ತಾರ. ಗಂಡ ನಿದ್ದೆ ಮಾಡಿಲ್ಲ ಅಂದ್ರೆ ಬೆಳಿಗ್ಗೆ ಎಬ್ಬಿಸಲ್ಲ. ಈಗ ನನ್ನ ಬಲವಾಗಿರುವ ಕರ್ತನೆ, ನನ್ನ ಆಶ್ರಯವೇ, ನನ್ನ ಕೋಟೆಯೇ, ನನ್ನ ರಕ್ಷಣೆ ಕೊಂಬೆ, ಹೌದು ಎಲ್ಲ ಅವರೇ, ನೀನು ಮಾತ್ರ ಏನಿಲ್ಲ. ಗಮನಿಸಿ, ಮೊದಲಾಗಿ ದೇವರು ನಮ್ಮನ್ನು ಕಾಯುವ ದೇವರು. ಯಾರಿಗಂದ್ರೆ ಅವ್ರು ಹೇಳ್ತಾರೆ, ಫಸ್ಟ್ ನಾನು ಕಾಯುವ ದೇವ್ರ ಮುಂದೆ ಅರ್ಥ ಮಾಡ್ಕೊ. ನಾನು ನಿನ್ನ ಸುಮ್ಮನೆ ಕಾಯಲ್ಲ, ತೂಗಳಿಸೋದಿಲ್ಲ, ನಿದ್ರಿಸಿದ. 16ನೇ ಕೀರ್ತನೆ 8ನೇ ವಾಕ್ಯ. ನಾನು ಕರ್ತನನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ, ಆದರೂ ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಪದರುವುದಿಲ್ಲ. ನೋಡ್ರಿ, ಅವನು ಏನ್ ಹೇಳ್ತಾನೆ? ನಾನು ಕರ್ತನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ನೀವು ಯಾವ ವಿಷಯ ಬಂದ್ರೂ ಅದು ಯಾರು ಇರಬೇಕು? ನನ್ನ ಮುಂದೆ ದೇವರಿದ್ದಾರೆ ಎಂಬುದನ್ನು ನೀವು ಅರಿಯಬೇಕು. ಇದನ್ನು ಅರಿಯೋದು ತುಂಬಾ ಸಮಯ ವಿಶ್ವಾಸದಿಂದ ಮರ್ತು ಬಿಡ್ತಾರೆ. ಯಾರು ಮಾಡ್ತಾರೆ? ಇದನ್ನು ಮರ್ತು ಬಿಡ್ತಾರೆ. ಯಾಕೆ ಗೊತ್ತಾ? ನನ್ನ ಮುಂದೆ ದೇವರಿದ್ದಾರೆ ಎಂಬುದನ್ನು ಮರ್ತು ಬಿಟ್ಟು ಮಾತಾಡ್ತೀಯ. ಇಲ್ಲಾಂದ್ರೆ ದೇವರಿಗೆ ಇಷ್ಟ ಇರೋದು ಕಾರ್ಯ ಮಾಡ್ತೀಯ. ಇದೆಲ್ಲ ಎಷ್ಟು ಸಾರಿ ಮಾಡಿದ್ದೀವಿ. ನೀವು ಯೋಚನೆ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿರೋರೆ ಹೇಳ್ತಾರೆ ದೇವ್ರು ನಮಗಿದ್ದಾರೆ. ಹೌದಾ? ಇರುವ ದೇವರೇ ನೀವು ಕೇಳ್ತಾ ಇರೋದು. ನೀನು ಕುಸ್ ಅಂತ ಮಾತಾಡ್ತೀನಿ, ನನಗೆ ಗೊತ್ತಿದೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ದುಷ್ಟರ ಆಲೋಚನೆ ಇದು ಮೂರನ್ನ ಫಸ್ಟ್ ನೋಡ್ಬಿಟ್ಟು ಆಮೇಲೆ ಮಾಡ್ಬೇಕು. ನೆಕ್ಸ್ಟ್ ವಾಕ್ಯ,
ಗ್ರಹಿಸಲು ಅದನ್ನೇ ಅಗಲಿರುವುದಿಲ್ಲ. ಇದೆ. ಅದನ್ನೇ ಹಗಲು ಇನ್ನು ಧ್ಯಾನ ಮಾಡು. ಅಂದ್ರೆ ದೇವರಿಗೆ ರಾತ್ರಿ ಹಗಲು ಎಂಬುದಾಗಿಲ್ಲ. ಧ್ಯಾನ ಅಂದ್ರೆ ನಮ್ಮ ಮುಂದೆ ಇಟ್ಕೊಳ್ಳೋದು. ಪ್ರತಿದಿನ ನಿನ್ನ ಮನಸ್ಸಲ್ಲಿ ಈಗ ಮಾಡಿದಲ್ಲ ಎಷ್ಟಿದೆ ಲೆಕ್ಕ ಹಾಕು. ಹೇಳ್ತೀಯಲ್ಲ, ನಾನು ನಿನ್ನ ಕಾಯುವ ದೇವರಂತೀನಿ. ಆಗ ನಾನು ಇವಾಗ ಆ ಸಮಯದಲ್ಲೆಲ್ಲ ನಾನು ನಿನ್ನ ಮುಂದೆ ಇದ್ದೀನಲ್ಲ, ನೋಡ್ತಾ ಇದ್ದೀನಲ್ಲ. ದೇವರು ನಮ್ಮನ್ನ ಹೆಂಗ್ ನೋಡ್ತಾರೆ ಗೊತ್ತಾ? ಬೈಬಲ್ ಹೇಳ್ತಾರೆ, ನಮ್ಮ ದೇವರು ನಮ್ಮನ್ನು ಕಾಯುವ ದೇವರು. ಅಲ್ಲೇಲೂಯಾ. ನಾವು ಎಲ್ಲಿ ಹೋದರು ಆತನ ಧ್ಯಾನವು ನಮ್ಮ ಮುಂದೆ ಇರಬೇಕು. ಆಗ ನೀನು ಅದನ್ನೇ ಧ್ಯಾನ ಮಾಡಬೇಕು. ಎದನ್ನೇ? ಇದನ್ನೇ. ಅಲ್ಲೇಲೂಯಾ. ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ಕಾಯುವ ಆತನು ತೂಗಡಿಸಲ್ಲ, ನಿದ್ರಿಸಲಿಲ್ಲ. ನಿನ್ನನ್ನು ಯಾವಾಗಲೂ ಕಾಯುವ ದೇವರು. ಆದ್ರೆ ನೀನು ನನ್ನನ್ನ ಎಡೆ ಬಿಡದೆ ಪ್ರತಿದಿನ ನನ್ನನ್ನು ಪ್ರಾರ್ಥನೆ ಮಾಡ್ತೀಯ, ಕುಟುಂಬ ಸೇರಿ ಪ್ರೇರ್ ಮಾಡ್ತೀಯ. ಆರಕ್ಕೆ ಹೋಗಿ ನೀನು ಏಕಾಂಕ ಕುತ್ಕೊಂಡು ಪ್ರೇರ್ ಮಾಡ್ತೀಯ. ತುಂಬಾ ಜನ ಹೇಳ್ತೀವಿ, ನೀವು ದೇವರು ನಮ್ಮನ್ನು ಕಾಯುವ ಮಾತು ಕರೆಕ್ಟ್. ದೇವರು ಎಲ್ಲಿ ನೋಡ್ತಾರೆ? ಸಭೆಯಲ್ಲಿ ನೋಡ್ತಾರೆ, ನಿಮ್ಮನ್ನ ಮನೆಯಲ್ಲಿ ನೋಡ್ತಾರೆ. ನೀವು ಒಬ್ಬರಿಗೆ ಒಬ್ಬಂಟಿ ಆಗಿರೋದು ನೋಡ್ತಾರೆ, ನಿಮ್ಮ ಮನೆಯಲ್ಲೆಲ್ಲ ಕುತ್ಕೊಂಡ್ರೆ ನೋಡ್ತಾರೆ. ಇದೆಲ್ಲ ಲೆಕ್ಕ ಹಾಕಿ ಅವನು ನಿಮ್ಮನ್ನು ಕಾಯುವುದ ಬೇಡವಾ ಅಂತ ಲೆಕ್ಕ ಹಾಕಿದ್ರೆ ನಿಮ್ಗೆ ಗೊತ್ತೇನಾಗುತ್ತೆ? ಈಗ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕಾಯುವ ದೇವರು. ಹೆಂಗೆ ಕಾಯ್ತೀನಿ ಗೊತ್ತಾ? ರಾತ್ರಿ ಹಗಲೆಂಬುದಾಗಿ ನೋಡದೆ ಕಾಯ್ತೀನಿ. ಪ್ರತಿದಿನ ನಿಮ್ಮನ್ನು ಕಾಯ್ತೀನಿ. ನನ್ನ ಕಣ್ಣಿಗೆ ಮರೆಯಾಗಿ ನೀವು ಎಲ್ಲಿ ಹೋಗಕ್ಕೂ ಎಲ್ಲಿ ಬರಕ್ಕೂ ಆಗಲ್ಲ. ನನ್ನ ದಿಶೆಗೆ ತಪ್ಪಿಸೋದಕ್ಕೆ ರೂಟೇ ಇಲ್ಲ. ಪ್ರಾರ್ಥನೆ ಬಿಡಬೇಡ, ಪ್ರೇರ್ ಮಾಡೋದಕ್ಕೆ ಹಿಂದಕ್ಕೆ ಮುಂದೆ ನೋಡ್ಬೇಡ. ಮನೆಯಲ್ಲಿ ಪ್ರೇ ಮಾಡು, ಏಕಾಂಗಿಯಾಗಿ ಪ್ರೇ ಮಾಡು, ಕುಟುಂಬಕ್ಕೆ ಸೇರಿ ಪ್ರೇ ಮಾಡು, ಸಭೆ ಓಡಿ ಬಂದು ಪ್ರೇ ಮಾಡು. ಯಾಕಂದ್ರೆ ದೇವ್ರ ಕಣ್ಣು ನಿಮ್ಮನ್ನು ನೋಡ್ತಾ ಇದೆ. ಅಲ್ಲೇನಿಯ ನೋಡ್ಬಿಟ್ಟು ಸುಮ್ಮನೆ ಹೋಗಲ್ಲ. ಅದು ಅದೇನ್ ಮಾಡುತ್ತೆ? ಕಾಯುತ್ತೆ. ಈ ಕಾಯುವುದಕ್ಕೆ ಹೆಸರು ಗೊತ್ತಾ? ನೀವು ಅರ್ಥ ಮಾಡ್ಕ. ಭೂಮಿ ಅವ್ರದ್ದು, ಪಾತಾಳವ ಅವ್ರದ್ದು, ಪರಲೋಕವ ಅವ್ರದ್ದು. ದೇವ ದೂತರೆಲ್ಲ ಅವರಿಗೆ ಕೆಲಸಗಾರರು. ನಿನಗೆ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರೆ. ಇಷ್ಟು ಜನರನ್ನ ಮೇಂಟೈನ್ ಮಾಡುವ ದೇವರಿಗೆ ನಿನ್ನನ್ನು ನೋಡ್ಲಿಕ್ಕೋಸ್ಕರವಾಗಿ ಅಷ್ಟು ದೂರ ಲಕ್ಷಾಂತರ ಕೋಟ್ಯಾಂತರ ಕಿಲೋಮೀಟರ್ ನಿನ್ನ ಹತ್ರ ಬಂದ್ರೆ ನೀನು 10 ಕಿಲೋಮೀಟರ್ ಬಳೆ ಬಂದು ಇಲ್ಲಿ ಕುತ್ಕೊಳ್ಳೋಕೆ ನಿನಗೆ ಆಗಲ್ಲ. ಹೌದಲ್ಲ? ಈ ನೀ ನೆಪ ಹೇಳ್ರಿ, ನಾನು ಒಪ್ಪುತ್ತೀನಿ ಒಪ್ಪಲ್ಲ ಅಂತ ಎರಡನೇ ಪ್ರಶ್ನೆ. ದೇವರು ಒಪ್ತಾರೆ ನೋಡೋಣ. ಫಸ್ಟ್ ದೇವರು ನಮ್ಮನ್ನು, ನೀವು ಅದನ್ನು ನಡೆಸಿದ್ರೆ ಇದಕ್ಕಿಂತ ದೊಡ್ಡ ದಿನ ಏನಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರನ್ನ ಆರಾಧಿಸಿ ಪರಲೋಕದ ಭೂಮಿಗೆ ಬರುವ ದೇವರು ಒಂದು ಭಾಗಕ್ಕೆ ಒಂದಿನ ನಮಗೆ ಪರ್ಮನೆಂಟ್ ಫಿಕ್ಸ್ ಮಾಡಿದ್ದಾರೆ. ನಿಮ್ಗೆ ಅರ್ಥ ಆಗುತ್ತಾ? ನಮಗೋಸ್ಕರವಾಗಿ ದೇವರು 7 ದಿನದಲ್ಲಿ 1 ದಿನ ನಮ್ಮ ಹತ್ರ ಬರ್ತೀನಿ ಎಂಬುದಾಗಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನೀನು ದೇವರ ಹಾಲಾಗಿ ಬರೋದಕ್ಕೆ ನಿಮಗೆ ಫಿಕ್ಸಡ್ ಟೈಮ್ ಇಲ್ಲ. ದೇವರ ಸಂದ್ರೆ ಕೂತ್ಕೊಂಡಿರೋಕ್ಕೆ ಫಿಕ್ಸಡ್ ಟೈಮ್ ಇಲ್ಲ. ದೇವರಲ್ಲಿ ಪ್ರೇರ್ ಮಾಡಲಿಕ್ಕೆ ನಿಮಗೆ ಫಿಕ್ಸಡ್ ಟೈಮ್ ಇಲ್ಲ. ದೇವರು ನಿನ್ನನ್ನ ಕಾಯುವುದಕ್ಕೆ ಆತನು ನಿದ್ರೆ ಮಾಡದೆ ತೂಗಡಿಸಿರುವ ದೇವರಿದ್ದಾರೆ. ನಿಮ್ಗೆ ಅರ್ಥ ಆಗುತ್ತಾ? ಪರಲೋಕ ದೇವರು ತುಂಬಾ ಸಮುದ್ರ ಅಂದ್ಕೊಂತಾರೆ. ನಾವು ಚರ್ಚ್ಗೆ ಹೋಗ್ತೀವಿ, ನಾವು ದೇವ್ರ ಮಕ್ಕಳಾಗಿರ್ತೀವಿ, ದೇವ್ರ ನಮ್ಮನ್ನು ಕೈ ಬಿಡಲ್ಲ. ಬಿಡು, ಕರೆಕ್ಟೇ. ಅವ್ರು ಏನಾದ್ರು ಹಿಂಗೆ ಕೇಳ್ಬಿಟ್ರೆ ಗೊತ್ತೇನಾಗುತ್ತೆ? ನಾವು ಅನೇಕ ಸಮಯಗಳಲ್ಲಿ ಆತನ ಕಾಯುವ ದೇವರೆಂಬುದಾಗಿ ನೆಪ ಇಟ್ಕೊಂಡು ನಮ್ಮಿಷ್ಟೇ ನಾವು ನಡೀತಾ ಇದ್ವಿ. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ನಾಮವನ್ನು ಅಯ್ಯೋ ಕಾರಿಗೆ
ಈ ಅರ್ಥ ಬೇಡ. ನನ್ನ ವಾಕ್ಯವನ್ನ ನಡೆಯದೆ ಕ್ರಮವಿಲ್ಲದೆ ಅದನ್ನ ಇಟ್ಕೊಂಡು ಪ್ರಯೋಗ ಮಾಡಬೇಡ. ಅದನ್ನ ಇಟ್ಕೊಂಡು ಜನರಿಗೆ ಸುಮ್ಮನೆ ಸಾಕ್ಷಿ ಹೇಳ್ಬೇಕು. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಬಂದ್ರೆ ಅಲ್ಲಿ ಒಬ್ಬ ಮನುಷ್ಯ ನೋಹ ಎಂಬ ಒಬ್ಬ ಮನುಷ್ಯ ಅಂತ 9ನೇ ವಾಕ್ಯ 6ನೇ ಅಧ್ಯಾಯ 9ನೇ ವಾಕ್ಯ. ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನನ್ಯವಾಗಿ ನೋಡಿ. ನಡೆದುಕೊಂಡನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಇವತ್ತು ದೇವ ಜನರು ಯಾರ ಜೊತೆಗೆ ನಡೀತೀರಿ ಬಂದು ನೀವು ಪರೀಕ್ಷೆ ಮಾಡಿ. ಈಗ ದೇವರು ನಮ್ಮನ್ನು ಎಲ್ಲ ಕಾಪಾಡಬೇಕು. ಅವ್ರು ಹೇಳ್ತಾರೆ, ನಾನು ನಿಮ್ಮನ್ನು ಕಾಯುವ ದೇವರು. ನಾನು ನಿಮ್ಮನ್ನು ಕಾಯ್ಬೇಕಂದ್ರೆ ನೀವು ಯಾರ ಜೊತೆ ನಡಿಬೇಕು? ನೀವು ನನ್ನ ಜೊತೆ ನಡಿಬೇಕು. ಅಲ್ಲೇಲಿಯಾ? ಮತ್ತೆ ಸೋತೆ ನಾವು ದೇಹ ಸೈತಾನ್ ಬರ್ತಾನೆ, ಶೋಧಕರಾಗಿ ಬರ್ತಾನೆ, ಮನುಷ್ಯ ರೂಪದಲ್ಲಿ ಬರ್ತಾನೆ. ಬೈಬಲ್ ಬರುತ್ತೆ, ನೀವು ಅದನ್ನು ಆಮೇಲೆ ಓದ್ಬೇಕು. ಅಲ್ಲ, ಈ ಪ್ರಪಂಚವು ಇದ್ರ ವೈಭವ ಎಲ್ಲ ನಂದೆ, ನಾವು ನಿಮಗೆ ಸಹಾಯ ಮಾಡ್ತೀವಿ. ಅದಕ್ಕೆ ಯೇಸು ಅಂತ ಕೊಟ್ಟ ಉತ್ತರ ಏನು? ನೀನು ಹೇಳುವ ನಾನು ಕೇಳಬಾರ್ದು, ಯಾರನ್ನು ಕೇಳಬೇಕು? ದೇವರ ವಾಕ್ಯ ಹಿಂಗ್ ಬರ್ದಿದೆಯೋ ನಾನು ಹೆಂಗೆ ಕೇಳಿದ್ರೆ ಹಂಗೆ ನಡಿಬೇಕು. ಒಂದು ಉತ್ತರ. ಸೆಕೆಂಡ್, ನನ್ನನ್ನು ಬಿಟ್ಟು ತೋಲದು ಸೈತಾನೆ. ಎರಡೇ ವಿಷಯ ಹೇಳಿದ್ರು. ಸಹಾಯ ಬರ್ಲಿ ಬರ್ದು ಹೋಗ್ಲಿ, ಒಂದು ವ್ಯಕ್ತಿ ಬರ್ಲಿ ಬರ್ದು ಹೋಗ್ಲಿ, ಒಬ್ಬ ನೆಂಟ ಬರ್ಲಿ ಬರ್ದು ಹೋಗ್ಲಿ, ಒಬ್ಬ ನಮಗೆ ಕೊಡ್ಲಿ ಕೊಡದು ಹೋಗ್ಲಿ, ಒಬ್ಬ ನಮ್ಮ ಜೊತೆಗೆ ಬರ್ಲಿ ಬರ್ದು ಹೋಗ್ಲಿ, ಆದರೆ ನಾವು ದೇವರ ವಾಕ್ಯ ಹೇಗಿದೆ ಅದು ನಡಿಬೇಕು. ಅಲ್ಲೇಲಿಯಾ? ಅದು ದೇವರ ಜೊತೆ ನಡೆಯೋದು. ಯಾರ ಜೊತೆ ನಡೆಯೋದು? ಈಗ ಹಣ ಕೊಡ್ತಾರಂತೀರಿ, ಅವ್ರ ಜೊತೆ ನಡೆದ್ರೆ ದೇವ್ರ ಜೊತೆಗೆ ಹೆಂಗ್ ನಡೆಯೋಕ್ಕಾಗುತ್ತೆ? ನಮಗೆ ಅವರು ಚೆನ್ನಾಗಿ ಮಾತಾಡ್ತಾರೆ ಅಂತೇಳಿ ಅವ್ರ ಜೊತೆಗೆ ನಡೆದ್ರೆ ನಾವು ದೇವ್ರ ಜೊತೆಗೆ ನಡೆಯೋಕ್ಕಾಗುತ್ತೆ? ನಮಗೆ ನಾನು ಹೇಳಿಕಾದ್ರು ಬೇಕಲ್ಲ, ನೀವು ಇಟ್ಕೊಂಡು ತಿಳಿದು ಇಟ್ಕೊ. ನೀವು ದೇವ್ರ ಜೊತೆ ಹೆಂಗ್ ನಡೀತೀರಿ? ಏನ್ ಸಾಕ್ಷಿ? ನಾನು ನಿಮ್ಗೆ ಹೇಳ್ತೇನೆ, ದಾನಿಯೇಲ್ ಇದ್ದಾನೆ, ರಾಜ್ಯದಲ್ಲಿ ದೊಡ್ಡ ಸ್ಥಾನ ಕೊಟ್ಟಿದ್ದಾನೆ. ಅವನು ತಿನ್ನುವ ಆಹಾರವನ್ನು ಕೊಟ್ಟಿದ್ದಾನೆ. ಅವನಿಟ್ಟ ಜಾಗದಲ್ಲಿ ಪೊಸಿಷನ್ ಪದವಿಯಲ್ಲಿ ಇದ್ದಾನೆ. ದಾನಿಯೇಲ್ ಯಾರ ಜೊತೆಗೆ ನಡೀತಾನೆ? ನೆಬೂಕದ್ನೆಚ್ಚರ್ ಎಂಬುವನು ಯೆರೂಸಲೇಮ್ ದೇವಾಲಯವನ್ನು ಕಳೆದವನು, ಜನರನ್ನ ಕೆಡಿಸಿದವನು, ಸಭೆಯನ್ನಾಗಿ ಕೆಡಿಸಿದವನು, ಅಲ್ಲಿ ದೇವರನ್ನು ಹಿಂಸೆಪಡಿಸಿದವನು, ಕೆಲವರನ್ನ ಸಾಯಿಸಿದವನು, ಇರುವವನ ಗುಲಾಮರಾಗಿ ಒತ್ಕೊಂಡು ಬಂದವನು. ಒಂದು ದೊಡ್ಡ ಟೇಬಲ್ ನಲ್ಲಿ ಆಹಾರ ರೆಡಿ ಮಾಡಿದ್ದಾನೆ. ಇಷ್ಟವಾಗಿರೋ ತಿನ್ಬಹುದು. ಊಟದ ಮನೆಯಲ್ಲಿ ಇವನಿಗೆ ಆಹಾರ ಸಿದ್ಧವಾಗಿದೆಯಲ್ಲ, ಅವನೇನ್ ಹೇಳ್ತಾನೆ ಗೊತ್ತಾ? ನಾನಿದನ್ನು ತಿಂದು ನನ್ನನ್ನ ಅವನ ಕೆಳಗಿದ್ದಾನೆ, ಅವನ ರಾಜ್ಯದಲ್ಲಿದ್ದಾನೆ, ಅವನು ಕೊಟ್ಟ ಪದವಿಯಲ್ಲಿದ್ದಾನೆ, ಅವನ ಅರಮನೆಯಲ್ಲಿದ್ದಾನೆ. ಅವನೇನ್ ಹೇಳ್ದ ಗೊತ್ತಾ? ನಿನ್ನ ಆಹಾರಗಳನ್ನು ತಿನ್ನಲ್ಲ. ಇದಕ್ಕೆ ಹೆಸರು ದೇವರೊಂದಿಗೆ ಜೀವಿಸುವ ಜೀವನ. ನಮ್ಮನ್ನು ಕ್ರೈವ್ ಹಾಕೊಂಡ ಯೇಸುವಿನ ರಕ್ತದ ಸಂಬಂಧ, ದೇವರ ಸಂಬಂಧ, ದೇವರ ಕುಟುಂಬ ಸಂಬಂಧ, ದೇವರ ರಾಜ್ಯಗಳಿಗೆ ಕೊಂಡು ಇವತ್ತ ದೇವರ ಪ್ರಮಾಣದ ಸಂಬಂಧ. ನಾವು ಇದಕ್ಕೆ ದ್ರೋಹ ಮಾಡದೇ ಇರಬೇಕು. ಯಾರಿಗೆ ದ್ರೋಹ ಮಾಡಬಹುದು? ಸಭೆಗೆ ದ್ರೋಹ ಮಾಡಿದ್ರೆ, ಸಭೆ ಉಪದೇಶಕ್ಕೆ ದ್ರೋಹ ಮಾಡಿದ್ರೆ, ಸೇವೆ ನಿಮಗೆ ಬೋಧಿಸೋ ಬೋಧನೆಗೆ ದ್ರೋಹ ಮಾಡಿದ್ರೆ, ಸಭೆ ವಿರೋಧಕ್ಕೆ ನಡೆಯುವುದಕ್ಕೆ ನೀವು ದ್ರೋಹ ಮಾಡಿದ್ರೆ, ನೀವು ಯಾರಿಗಲ್ಲ ಸೃಷ್ಟಿ ಮಾಡುವ ದೇವರಿಗೆ ದ್ರೋಹ ಮಾಡುವ ದ್ರೋಹಿಗಳು. ಈಗ ತುಂಬಾ ಜನ ದ್ರೋಹಿ. ನಮಗೆ ದೇವರು ಸಹಾಯಕನಾಗಿರ್ತಾರೆ. ಕರೆಕ್ಟ್. ಯಾರು ಸಹಾಯ ಮಾಡ್ತಾರಮ್ಮ? ತನ್ನ ರಥವನ್ನು ಕೈ ಕೊಟ್ಟು ನಿಮಗೆ ಸಹಾಯ ಮಾಡಿ ದೇವರಿದ್ದಾರೆ. ದೇವರು ನಿಮಗೆ ಒಂದು ಸಹಾಯ ಮಾಡಿ ಬಂದ್ರೆ, ದೇವರಿಗೆ ವಿರುದ್ಧವಾಗಿ ನಿಮ್ಮ ಜೊತೆ ಇದ್ರೆ ಅವ್ರು ಯಾರು ಸಹಾಯ ಮಾಡ್ತಾರೆ? ಸಿಟ್ಟು ಬರುತ್ತೆ. ಸಿಟ್ಟು ಬಂದು ವಾಪಸ್ ಹೋಗ್ತಾರೆ. ಇವತ್ತು ತುಂಬಾ ವಿಶ್ವಾಸ ನೋಡಿ ಯಾರು ವಾಪಸ್ ಹೋಗ್ತಾರೆ? ಕಾಯುವ ದೇವರು
ಮಾಡಿ ವಾಪಸ್ ಹೋಗ್ತಿದ್ದಾರೆ. ಸಹಾಯ ಮಾಡಲಿಕ್ಕೆ ಬಂದ ಜನರಿಗೆ ಸಹಾಯ ಮಾಡಿ ವಾಪಸ್ ಹೋಗ್ತಾರೆ. ಇದು ಸತ್ಯ. ದೇವರು ಎಷ್ಟೋ ಸಾರಿ ಬರ್ತಾರೆ. ನಿನ್ನ ಜೀವನ ನೋಡಿ, ನಿನ್ನ ನಡತೆ ನೋಡಿ, ನಿನಗಿರುವ ಸಂಬಂಧಗಳು ನೋಡಿ ಬೇಸರಾಗಿ ಬಂದ್ಬಿಡ್ತಾರೆ. ಇದನ್ನೇ ನೋಗನ ಹತ್ರ ಹೇಳ್ತಾರೆ, ನಾನು ಈ ಮನುಷ್ಯನ ಸೃಷ್ಟಿ ಮಾಡೋದಿಗೆ ಮನಸ್ಸು ನೋವಾಯ್ತು. ನಿನಗೆ ಸಹಾಯಕ್ಕೆ ಪರಲೋಕವನ್ನು ತೆಗೆಸುವಂತ ದೇವರ ಬಗ್ಗೆ ನೀನು ನೆನಪಿಲ್ಲ. ತನ್ನ ರಕ್ತವನ್ನು ಕೈಮಾಡಿ ಕೊಟ್ಟವರ ಬಗ್ಗೆ ನಿಮಗೆ ನೆನಪಿಲ್ಲ. ನಿನ್ನನ್ನು ಪಾಪ ಶಾಪದ ಎಬ್ಬಿಸುವವರ ಬಗ್ಗೆ ನೆನಪಿಲ್ಲ. ಹುಷಾರಾಗಿರಿ. ಇಲ್ಲಿ ದೇವರಿಗೆ ಮನಸ್ಸು ನೋವಾಗುತ್ತೆ. ದೇವರ ಕೋಪದಿಂದ ಅವನ್ನ ಅಳಿಸಿಬಿಡಕ್ಕೆ ತೀರ್ಮಾನ ಮಾಡ್ತಾರೆ. ಆವಾಗ ನನ್ನ ಜೊತೆ ನಡೆಯೋದಕ್ಕೆ ಯಾವಾಗಿದ್ದಾರ ಅಂತ ಮುಗಿಸುವಾಗ ನೋಗನಿಗೆ ನಡೀತಾನೆ. ನೋಗನಿಗೆ ದೇವರು 4 ಗಂಟೆಗೆ ಇರ್ತಾರೆ. ಅವ್ನು ಕಂಡುಬಿಟ್ಟ. ಈ ಮಳೆ ಬರೋಕ್ಕೆ ಶುರು ಆಯ್ತು. ಮಳೆ ಬಂದಾಗ ಫುಲ್ಲು ನೀರು, ಮೇಲೆ ಫುಲ್ಲು ನೀರು. ಅರ್ಥ ಮಾಡ್ಕೋಬೇಕು. ಈ ಬರುವ ನೀರಲ್ಲಿ ಹೆಂಗ್ ಹೊಡಿತ? ಈಗ ನಮ್ಮ ದೋಣಿ ಎಂಬ ನಾವೇ ಹೆಂಗ್ ಬೇಕಾದ್ರೆ ಓಡಿ. ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನೋಗ ಏನ್ ಹೇಳಿ, ದೇವರು ಹೇಳ್ತಾರೆ, ನಾನು ಕಾಯುವ ದೇವರು. ಅಲ್ಲೇಲಿಯಮ್ಮ, ಅಲ್ಲೇಲಿಯಾ, ಅಲ್ಲೇಲಿಯಾ. ನೀವು ನೋವನ್ನು ಕಟ್ಟಿದ ನಾವೇ ಅಲ್ಲಿ ಎಂಬುದಾಗಿ ನೀವು ನೋಡ್ರಿ. ಅದು ಈಗ ಅರರಾತ್ ಎಂಬ ಬೆಟ್ಟದ ಮೇಲೆ ಬಂದು ನಿಂತಿರಂತೆ. ಆ ಬೆಟ್ಟದ ಮೇಲೆ ನಿಂತ್ಕೊಂತಂತೆ. ನೆಲೆಲಿಯ ನೆಲಮಟ್ಟದಲ್ಲಿಲ್ಲಮ್ಮ. ಇದು ಅರ್ಥ ಏನು ಗೊತ್ತಾ? ಬೆಟ್ಟ ಎಂಬುದು ಕರ್ತನಲ್ಲಿ ಭಯಭಕ್ತಿಗಳವರು ಕೂಡಿ ಬರುವಂತ ದೇವರ ಸಭೆ, ದೇವರ ಜನ. ಅವರು ಈ ಭೂಮಿಯಲ್ಲಿ ಬೆಟ್ಟದ ತೀರ್ಮ. ಅವರು ಕದರಲ್ಲ. ಆದರೆ ನೋವನ್ನು ಕಟ್ಟಿದ ನಾವೇ ದೇವರಲ್ಲಿ ಭಯಭಕ್ತಿಯುಳ್ಳ ಜೀವನದಿಂದ ಕಟ್ಟಲ್ಪಟ್ಟಿದ್ದು. ಆದ ಕಾರಣ ಅದು ಆ ಬೆಟ್ಟದ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ದೇವರು ನಮ್ಮನ್ನು ಹೇಗೆ ನಿಲ್ಲಿಸ್ತಾರೆ? ನಾವು ದೇವರಿಗೆ ಎಷ್ಟು ಭಯಭಕ್ತಿಯಾಗಿ ನಡೀತೀವೋ, ದೇವರೊಂದಿಗೆ ಇರ್ತೀವೋ, ಆ ಜೀವನ ನಮ್ಮನ್ನ ಬೆಟ್ಟದ ಮೇಲಿರುವ ಕುಟುಂಬವಂತೆ ಜೀವಿತವನ್ನ ನಿಮ್ಮಲ್ಲಿ ಕಟ್ಟಿ ಕಾಪಾಡಕ್ಕೆ ದೇವರು ತೀರ್ಮಾನ ಮಾಡಿದ್ದಾರೆ. ಬೈಬಲ್ ಹೇಳ್ತದೆ, ನೋಗನ ನಾವೆಯನ್ನ ಆ ಬೆಟ್ಟದ ಮೇಲೆ ದೇವರು ನಿಲ್ಲಿಸ್ತಾರೆ. ನಿಮ್ಮ ನಾವೇ ಎಂಬ ರಕ್ಷಣಾ ಜೀವಿತವನ್ನ ನಿನ್ನ ಸಭೆ ಅಂದ್ರೆ ಕರ್ತನೆ ಭಯಭಕ್ತರು ಜನ ಕೂಡಿ ಬರುವಂತಹ ನಿನ್ನ ಸಭೆಯ ಅಡಿಸ್ಥಾನದಲ್ಲಿ, ಉಪದೇಶ ಅಡಿಸ್ಥಾನದಲ್ಲಿ ನಿನ್ನನ್ನ ನಿನ್ನ ಕುಟುಂಬವನ್ನೇ ನಿಲ್ಲಿಸಿ ಕಾಪಾಡಕ್ಕೆ ದೇವರಿದ್ದಾರೆ. ನೀವೇನ್ ಮಾಡಲ್ಲ, ಕೈ ಬಿಡಲ್ಲ. ಅದಕ್ಕೆ ನೋಗನು ತನ್ನ ಕುಟುಂಬದ ಸಂರಕ್ಷಣೆಗೋಸ್ಕರ ನಾವೇ. ಆದರೆ ನಿಮ್ಮ ಭಯಭಕ್ತಿ, ನಿಮ್ಮ ವಿಶ್ವಾಸ ಯಾಕೆ ಇರ್ಬೇಕಂದ್ರೆ ನಿಮ್ಮಿನ ರಕ್ಷಣೆಗೆ, ನಿಮ್ಮ ಸಹಾಯಕ್ಕೆ, ನಿಮ್ಮ ದೇವರು ಕಾಪಾಡಕ್ಕೆ. ಆಗ ದೇವರು ಬಂದಾಗ ನಿಮ್ಮನ್ನು ಕಾಪಾಡಕ್ಕೆ ಬಂದ್ರೆ ಅದಕ್ಕೆ ಅವಕಾಶ ಇರಬೇಕು. ನಾವು ದೇವರಿಗೆ ಅವಕಾಶ ಕೊಡ್ತೀರ. ನಾವು ಅನೇಕ ಸಮಯ ಗೊತ್ತಾ, ದೇವರೊಂದಿಗೆ ನಡಿ ಬಿಟ್ಬಿಟ್ಟು ಮನುಷ್ಯರೊಂದಿಗೆ ನಡೀತೀವಿ, ಹಣದೊಂದಿಗೆ ನಡೀತೀವಿ, ಜನರೊಂದಿಗೆ ನಡೀತೀವಿ. ನಮ್ಮ ಜೀವನ, ನಮ್ಮ ವಂಶವನ್ನು ಕಾಪಾಡುತ್ತಿರುವಂತಹ ಶಕ್ತಿ ದೇವರು ಕೊಟ್ಟ ಶಕ್ತಿ. ನಮ್ಮ ವಿಶ್ವಾಸ, ನಮ್ಮ ಪ್ರಾರ್ಥನೆ, ನಾವು ದೇವರ ಸಭೆಯುವಂತ ಭಕ್ತುಗಳ ಜೀವನ, ದೇವರ ಕಾಯಿ ನಡ್ಕೊಳ್ಳೋ ನಡತೆ, ಅದಕ್ಕೆ ಆಧಾರವೇ ದೇವರವನ್ನು ಕಾಯೋದು. ನೋಗನು ಯಾರ ಜೊತೆ ನಡೆದ? ದೇವರೊಂದಿಗೆ ನಡೆದಂತೆ. ಎಂತ ಸಾಕ್ಷಿಗಳೇ! ನನ್ನ ಸಹಾಯವು ಎಲ್ಲಿಂದ ಬರುತ್ತೆ? ಅದು ಕರ್ತನಿಂದಲೇ ಬರುತ್ತೆ. ಇದನ್ನು ನಾವು ಅರಿಬೇಕು. ಕರ್ತನಿಂದ ಬಂದರೆ ಅದು ಸಭೆಗೆ, ಪ್ರಾರ್ಥನೆಗೆ, ಆರಾಧನೆಗೆ, ಉಪವಾಸಕ್ಕೆ, ವಿಶ್ವಾಸಕ್ಕೆ ಇಷ್ಟು ಧಕ್ಕೆ ಆಗುತ್ತೆ. ಇನ್ನೂ ಧೈರ್ಯ ಬರುತ್ತೆ, ಇನ್ನೂ ಪ್ರಯತ್ನ ಜಾಸ್ತಿ ಆಗುತ್ತೆ, ಇನ್ನೂ ದೇವರಿಗೆ ನಡೆಯುವ ಜಾಸ್ತಿ ಆಗುತ್ತೆ. ಇದು
ದೇವರಿಂದ ಬರುವ ಸಹಾಯ. ದೇವರು ಹೇಳ್ತಾರೆ, ನಾನು ನಿನಗೆ ಸಹಾಯ ಮಾಡುದು ಹಂಗೆ ಹೆದರಬೇಡ, ನಾನು ನಿನಗೆ ಸಹಾಯ ಮಾಡ್ಲಿಕ್ಕಿದ್ದೀನಿ. ನನ್ನ ಸಹಾಯವು ಎಲ್ಲಿಂದ ಬರುತ್ತೆ ಎಂಬುದಾಗಿ ನೀನು ಅರಿಬೇಕು, ತಿಳ್ಕೋಬೇಕು. ಅದು ಕರ್ತನಾಗಿರೋ ನನ್ನಿಂದಲೇ ಬರುತ್ತೆ. ಇದನ್ನು ನಿನ್ನ ಅಂತ್ಯ ಜೀವನ ಮಾಡು. ನಿನ್ನ ವಿಶ್ವಾಸಕ್ಕೆ ಧಕ್ಕೆ ಆಗಲ್ಲ, ನಿನ್ನ ಕುಟುಂಬ ಜೀವನ ಗಟ್ಟಿ ಆಗಲ್ಲ, ನಿನ್ನ ಐಶ್ವರ್ಯ ಸಂಪತ್ತಿಗೆ ತಡೆಯಾಗಲ್ಲ, ನಿನ್ನ ಸಾವು ತಿನ್ನೋದಕ್ಕೆ ಮಾರ್ಗ ಇಲ್ಲದೆ ಹೋಗಲ್ಲ. ನಿನಗೆ ನಿನ್ನ ಮಕ್ಕಳಿಂದ ಕುಟುಂಬಕ್ಕೆ ಆಶೀರ್ವಾದವನ್ನು ಯಾರು ತಡೆ ಮಾಡಕ್ಕಾಗಲ್ಲ. ಇದು ದೇವರ ಇಷ್ಟ. ಲಾಸ್ಟ್ ಒಂದು ವಾಕ್ಯ, ಒಂದು ದಿವಸ 31 ಕೆತ್ತನೆ 23 ವಾಕ್ಯ. ಭಕ್ತರೇ, ನೀವೆಲ್ಲರೂ ಕರ್ತನನ್ನು ಪ್ರೀತಿಸಿರಿ, ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ, ಅಹಂಕಾರಿಗಳಿಗೆ ಚೆನ್ನಾಗಿ ನೀತಿಗಿರುತ್ತಾನೆ. ಆ ವಾಕ್ಯ ಹೆಂಗ್ ಹೇಳುತ್ತೆ? తెలుగు చదువు. 31 కీర్తన 31 23 ವಾಕ್ಯ. ಯೆಹೋವ ಭಕ್ತುಲಾರಾ, ಕರ್ತನಲ್ಲಿ ಪರಿಶುದ್ಧ ಜನರೇ, ನೀವೆಲ್ಲರೂ ಆತನನ್ನು ಪ್ರೇಮಿಸಿರಿ, ಆತನಲ್ಲೇ ನೀವು ಪ್ರೀತಿ ಮಾಡಿ, ಆತನನ್ನೇ ಪ್ರೀತಿ ಮಾಡಿ. ಯೆಹೋವ ವಿಶ್ವಾಸವನ್ನು ಕಾಪಾಡುನು. ಅಂದರೆ ಕರ್ತನಾಗಿರುವ ದೇವರು ನಂಬಿಕಸ್ಥರಾಗಿರುವ ಸತ್ಯವಂತರಾಗಿರುವಂತ ದೇವಜನರ ವಿಶ್ವಾಸಗಳನ್ನ ಏನ್ ಮಾಡ್ತಾರೆ? ಕಾಪಾಡ್ತಾರೆ. ಗರ್ವముగా ಪ್ರವರ್ತಿಂಚು ವಾరికి ఆయన గొప్ప ప్రతీకారం. ನೋಡಿ, ನೀವು ದೇವರಲ್ಲಿ ಸತ್ಯವಂತರಾಗಿರಿ. ದೇವರ ಏನ್ ಮಾಡ್ತಾರೆ? ಕಾಪಾಡ್ತಾರೆ. ದೇವರು ಕೈ ಬಿಡಲ್ಲ. ನಾನು ಹೇಳ್ತಾ ಇರೋದು, ದೇವರು ನಮ್ಮನ್ನ ಕೈ ಬಿಡಲ್ಲ. ನಮ್ಮ ಮೇಲೆ ದೇವರು ಎಷ್ಟು ಪ್ರೀತಿ ಇರೋದು, ನಮ್ಮನ್ನು ಕಾಯುವಾತನು ತೂಕಡಿಸಲ್ಲ. ನೀವು ಅದನ್ನು ಅರಿಯಿರಿ. ನೀವು ದೇವರ ಮೇಲೆ ಪ್ರೀತಿ ಇಟ್ಟಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅವರ ಪ್ರೀತಿ ನಿಮ್ಮೊಳಗಿದ್ರೆ ಅದು ಅರ್ಥ ಆಗುತ್ತೆ. ಯಾಕೆ ಗೊತ್ತಾ? ನೀವು ನಿಮ್ಮ ಮಗುನ ಪ್ರೀತಿ ಮಾಡ್ತೀರಿ, ರಾತ್ರಿ ಜ್ವರ ಮಲಗಿಲ್ಲ, ನೀವು ಮಲಗಿದ್ದೆ ಮಾಡ್ತೀರಮ್ಮ? ಮಾಡ್ತೀರಾ? ಬರಲ್ಲ. ಯಾಕೆ ಗೊತ್ತಾ? ಆ ಮಗನ ಮೇಲಿರೋ ಪ್ರೀತಿ ನಿಮ್ಮ ನಿದ್ದೆ ಮಾಡಕ್ ಬಿಡಲ್ಲ. ದೇವರಿಗೆ ನಮ್ಮ ಮೇಲಿರೋ ಪ್ರೀತಿ ಅವ್ರಿಗೆ ಇಲ್ಲ. ಅದು ನಾವು ದೇವರಿಗೆ ಭಯ ಬರ್ತಾರೆ, ನಮಗೆ ನೆಪ ಹೇಳ್ಕೊಂತೀವಿ. ಅದು ಹೇಳ್ತಾರೆ, ದೇವರನ್ನು ಪ್ರೀತಿ ಮಾಡಿ, ದೇವರಿಗೆ ಉತ್ತಮರಾಗಿರಲಿ, ಅವರು ಸಹಾಯ ಮಾಡೋದಕ್ಕೆ ನಂಬಿಕಸ್ಥರಾಗಿರುವ ದೇವರು. ನಮ್ಮನ್ನ ಪರಿಸರ ಮಾಡ ಎಲ್ಲರೂ ಏಕ ಮನಸ್ಸಿಂದ ನಮ್ಮ ದೇವರು ನಮಗೆ ಸಹಾಯಕ್ಕಿದ್ದಾರೆ. ನಮ್ಮ ದೇವರು ನಮಗೋಸ್ಕರ ಎಲ್ಲ ಕಾರ್ಯ ಮಾಡ್ತಾರೆ. ನಮ್ಮ ದೇವರು ನಿಮ್ಮನ್ನು ಕೈ ಬಿಡಲ್ಲ. ದೇವರ ಸನ್ನಿಧಿಯಲ್ಲಿ ನನಗೆ ಕೊಟ್ಟ ರಕ್ಷಣೆ ವಿಶ್ವಾಸದಲ್ಲಿ ನಾನು ಹಿಂಗೆ ಇರಬೇಕು ರಾಜ. ಇದರಲ್ಲಿ ನಾನು ಮನುಷ್ಯ ನೋಡಿ, ಮನುಷ್ಯ ಮುಖಸ್ತುತಿ ನೋಡಿ, ಹಣ ನೋಡಿ, ಜನ ನೋಡಿ ನಡೆಯಲ್ಲ, ನಿನ್ನನ್ನು ನೋಡಿ ನಡೀತೀನಿ ಎಂಬುದಾಗಿರುವ ಒಂದೇ ತೀರ್ಮಾನವಾಗಿರಬೇಕು. ದೇವರು ನಮ್ಮ ಸಹಾಯಕ್ಕಿರ್ತಾರೆ. ಅವರಲ್ಲಿ ದೇವರು ಹೇಳ್ತಾರೆ, ನಾನು ಕಾಯುವಾತನು, ನಾನು ಅವರಿಗೆ ಗುಲಾಮಿಯಾಗಿರುವ ದೇವರು, ನಾನು ಅವರಿಗೆ ರಕ್ಷಣೆ ಕೊಂಬಾಗಿರುವ ದೇವರು, ನಾನು ಅವರನ್ನು ಗುಣಪಡಿಸುವ ದೇವರು, ಅವರೆಲ್ಲ ಸಾಲ ಬಾಧೆ ಕಷ್ಟ ಬಿಡಿಸುವ ದೇವರು. ಪ್ರಿಯರೇ, ಪರಿಶೋಧನೆ ಮಾಡೋಣ, ಕಣ್ಣುಗಳು ಮುಚ್ಚೋಣ. ಪರಲೋಕದ ಒಡೆಯ ಸರ್ವಶಕ್ತ ದೇವರೇ, ಎಲ್ಲ ನಿನ್ನ ಮಕ್ಕಳನ್ನು ನೋಡಯ್ಯ. ಈ ದಿನ ವಿಶೇಷವಾಗಿರುವ ದಿನ. ಶರೀರದಲ್ಲಿ ಬಲಹೀನತೆಗಳಾಗಲಿ, ಕುಟುಂಬದಲ್ಲಿ ವ್ಯಾಧಿಗಳಾಗಲಿ, ಸಾಲಗಳಾಗಲಿ, ಕೊರತೆಗಳಾಗಲಿ, ನಮ್ಮ ಮಕ್ಕಳನ್ನ ಮನಸ್ಸು ನೋಯಿಸುವ ಹಾಗೆ ಮಾತುಗಳಾಗಲಿ, ವಿರೋಧಿಗಳ ಪರ್ಯಾಸ ಮಾಡುವ ಪರ್ಯಾಸಗಳಾಗಲಿ, ದುಷ್ಟರ ಕಾರ್ಯಗಳಾಗಲಿ, ಎಲ್ಲವೂ ಯೇಸು ನಾಮದಲ್ಲಿ ಕಟ್ಟನ್ ಮಾಡುವುದಕ್ಕೆ ನೀನು ಅದ್ಭುತ ಕಾರ್ಯ ಮಾಡಯ್ಯ, ಅದ್ಭುತ ಕಾರ್ಯ ಮಾಡಯ್ಯ. ನಮ್ಮ ಮಕ್ಕಳು ಒಬ್ಬೊಬ್ಬರ ಕುಟುಂಬವನ್ನ ನೋಡಕತ್ತದೆ. ನಿನ್ನನ್ನೇ ದೃಷ್ಟಿಸಿ, ನಿನ್ನ ನಾಮದಲ್ಲಿ ಸಹಾಯ ಹೊಂದಿ, ನಿನ್ನ ನಾಮದಲ್ಲಿ ಬಲ ಹೊಂದಿ, ನಿನ್ನಕ್ಕೆ ಮೆಚ್ಚುವಂತ ಶಕ್ತಿಯನ್ನ ಒಬ್ಬೊಬ್ಬರಲ್ಲಿ ಕೊಡು ರಾಜ. ವಂಚಿಸುವ ಸೈತಾನನು, ಕೆಡಿಸುವ ದುಷ್ಟನು, ತಡೆಪಡಿಸುವ ಕಾರ್ಯಗಳೆಲ್ಲವೂ ಯೇಸು ನಾಮದಲ್ಲಿ ಕಟ್ಟಾಲ್ಪಡಲಿ ರಾಜ. ಅದ್ಭುತ ಕಾರ್ಯ ಮಾಡಿಬಿಟ್ರೆ ಭಾರಗಳಾಗಲಿ, ಚಿಂತೆಗಳಾಗಲಿ, ಹೋರಾಟಗಳಾಗಲಿ, ಎಲ್ಲದಿಂದ ನಮ್ಮ ಮಕ್ಕಳು ಒಬ್ಬೊಬ್ಬರನ್ನು ತಪ್ಪಿಸು. ಪರಿಶುದ್ಧನಾಗಿರುವ ದೇವರೇ, ಕರಬಿಟ್ಟು ನಡೆಸಯ್ಯ. ನೀತಿರಾಷ್ಟ್ರವನ್ನು ಚಾಚಿದವರೇ, ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರ ಅಭಿಷೇಕ ಮಾಡಿ, ಕೊರತೆಗಳನ್ನು ನೀಗಿಸು,
ಸಹಾಯವನ್ನು ನಿನ್ನ ಹಸ್ತವು ಚಾಚಲ್ಪಡೆ ರಾಜ. ನಿನ್ನನ್ನೇ ದರ್ಶಿಸಿ ನಿನ್ನ ನಾಮದಲ್ಲಿ ಅದ್ಭುತಗಳು ಕಾಣುವಂತೆ ನೀನು ಸಹಾಯ ಮಾಡಿ. ನೀನು ಹಾಗೆ ಮಾಡಬೇಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್ ಆಮೆನ್.